ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತರಳು ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಜಮುನಾ ರೆಡ್ಡಿ ಅವರು ಆಯ್ಕೆಯಾದರು. ಜಮುನಾ ರೆಡ್ಡಿ ಅವರು ಎರಡನೇ ಬಾರಿಗೆ ತರಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಜಮುನಾ ರೆಡ್ಡಿ ಅವರು ಯಶವಂತಪುರ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಹಾಗೂ ಎಲ್ಲಾ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸಿದರು. ಶೋಭಾ, NKS TV4 ನ್ಯೂಸ್, ಬೆಂಗಳೂರು. ನಮ್ಮ ಶ್ರೀಮತಿ ಅವರು ಎರಡನೇ ಬಾರಿ ಆಯ್ಕೆಯಾಗಿದ್ದಾರೆ. ಎಲ್ಲ ಸದಸ್ಯರುಗಳಿಗೂ ಹಾಗೂ ವೈಸ್ ಪ್ರೆಸಿಡೆಂಟ್ ಆದ ನಮ್ಮ ಆಂಟನಿ ಮೇರಿ ಅವ್ರಿಗೂ ಎಲ್ಲರಿಗೂ ಶುಭ ಕೋರ್ತೀನಿ. ಇವರು ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಮೊದಲನೇ ಸರಿ ಆಯ್ಕೆಯಾದಾಗ. ಈಗ ಮತ್ತೆ ಸದಸ್ಯರುಗಳು ಉಳಿದಿರುವ ಕಾರ್ಯಗಳನ್ನ ಪೂರ್ತಿ ಮಾಡಬೇಕು ಅಂತೇಳಿ ಮತ್ತೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಅವ್ರು ನೆರವೇರಿಸ್ತಾರೆ ಅನ್ನೋ ಒಂದು ಆಶ್ವಾಸನೆ ಇದೆ. ಖಂಡಿತ ಎಲ್ಲರೂ ಮಾಡಿಕೊಡ್ತಾರೆ. ಹಾಗೂ ಆಂಟನಿ ಟೋನಿ ಅವರು ಕೂಡ ನಮಗೆ ತುಂಬ ಸಹಾಯ ಮಾಡಿ ಈ ಗೆಲುವು ಎಲ್ಲ ಸದಸ್ಯರುಗಳು ಸೇರಿರುವಂಥ ಗೆಲುವು ಇದು. ಸದಸ್ಯರು ನಮ್ಮ ಜಮುನಮ್ಮ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಭಾರಿ ಪ್ರಯತ್ನ ಬಿದ್ದು ಗೆದ್ದಿದ್ದಾರೆ. ಅದು ನಮ್ಮ ಗುಟ್ಟೆಪಾಳ್ಯದಲ್ಲಿ ಸೈಟು ಏನೇ ಮಾಡಿ ಬಡವರಿಗೆ ನೀವು ಮಾಡಲೇಬೇಕು ಅಂತ ಕೊಡಲೇಬೇಕು ಅಂತ ಹೇಳಿದ್ದೀವಿ. ನಮ್ಮ ಎಸ್.ಟಿ. ಸೋಮಶೇಖರ್ ಅವರು ಅದಕ್ಕೆ ಬೆಂಬಲ ನೀಡ್ತಾರೆ. ಇದರಿಂದ ಎಲ್ಲರಿಗೂ ಧನ್ಯವಾದ. ನಮ್ಮ ಟೋನಿಗೆ, ನಮ್ಮ ಅಂತೋಣಿಗೆ, ಇವರೆಲ್ಲ ಗೆಲ್ಸಿರೋದಕ್ಕೆ ನಮ್ಮ ಜಮುನಮ್ಮ ಅವ್ರನ್ನ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳಿ ಇದು ಮಾಡ್ತೀವಿ. ಜಮುನಕ್ಕವ್ರಿಗೆ ಎರಡನೇ ಬಾರಿಗೆ ಅವರಿಗೆ ಶುಭಾಶಯ ಕೋರ್ತಾ, ಹಾಗೆ ಮೊದಲನೇ ಬಾರಿಗೆ ಉಪಾಧ್ಯಕ್ಷರಿಗೆ ಆಯ್ಕೆಯಾದಂಥ ಅಂತಂದ್ರೆ ಅವ್ರಿಗೂ ಶುಭಾಶಯ ಹೇಳ್ತಾ, ಏನು ಇವರು ಯೋಜನೆ ಇಟ್ಕೊಂಡಿದ್ದಾರೆ ಜಮುನಕ್ಕವರು, ಏನು ರಾಷ್ಟ್ರ ಯೋಜನೆ ಅದನ್ನ ಮಾಡಲಿ ಅಂತ. ಹೌದು, ಅವ್ರು ಏನು ಯೋಜನೆ ಇಟ್ಕೊಂಡಿದ್ದಾರೋ ಏನು ರಾಷ್ಟ್ರ ಯೋಜನೆದು ಅದು ಯಶಸ್ವಿಯಾಗಿ ಮಾಡಲಿ, ನಾವು ಅವ್ರಿಗೆ ಸಾಥ್ ಕೊಡ್ತೀವಿ. ಆ ಜನಗಳಿಗೆ ಏನಂತ ಬಡವರಿಗೆ ತುಂಬ ಗುರುತಿಸಿ ಆ ಕೆಲಸ ಬೇಗ ಮಾಡಲಿ ಅಂತ ನಾನು ಆಶಿಸುವ ಈ ವರ್ಷದಲ್ಲಿ ಮಾಡಲಿ ಅಂತ. ತಾಲೂಕ್ ಪಂಚಾಯತಿಗೆ ನಾವು ಆಲ್ಮೋಸ್ಟ್ ಅವ್ರಿಗೆ ಮಾಡೋದು, ಆಲ್ಮೋಸ್ಟ್ ಎಲ್ಲ ಕ್ಯಾಂಡಿಡೇಟ್ ಆದ್ರೆ ಅಂತೂ 100% ನಾವು ಅವ್ರಿಗೆ ಮಾಡೋದು.